ವೀಕ್ಷಕರೇ, ಪಾಟೀಲ್ ಯೂಸರ್ ಸುದ್ದಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಹಾಲಾಪುರ ಭಾರಿ ಪ್ರಮಾಣದಲ್ಲಿ ಸಿಡಿಲು, ತೆಂಗಿನ ಮರ ಭಸ್ಮ, ಯಾವುದೇ ಅಪಾಯವಿಲ್ಲ. ಒಂದು ಕಡೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಬಿಸಿಲಿನ ಝಳ, ಶೆಕೆ, ತಾಪಮಾನ ಒಂದು ಕಡೆಯಾದ್ರೆ, ಅಷ್ಟೇ ಪ್ರಮಾಣದಲ್ಲಿ ಗಾಳಿ, ಗುಡುಗು, ಸಿಡಿಲು, ಆರ್ಭಟ ಲೆಕ್ಕವಿಲ್ಲದಷ್ಟು ಬರುತ್ತಿದ್ದು, ಹಿಂದೆ ಸಿಡಿಲು ಬಹುತೇಕ ಅಡವಿಯಲ್ಲಿ ಜನರು ಮನೆ ಇಲ್ಲದ ಪ್ರದೇಶದಲ್ಲಿ ಸಿಡಿಲು ಕಾಣುತ್ತಿದ್ದು, ಆದರೆ ಇತ್ತೀಚೆಗೆ ಊರಲ್ಲೇ ಇದರ ಆರ್ಭಟ ಹೆಚ್ಚಾಗಿದ್ದು, ಇಂದು ಸಂಜೆ ಮಸ್ಕಿ ತಾಲೂಕು ಹಾಲಾಪುರ ಗ್ರಾಮದ ಹುಲಗಪ್ಪ ಬೋವಿ ಹಾಗೂ ರಾಯಪ್ಪ ಮನೆ ಮಧ್ಯೆ ಇರುವ ತೆಂಗಿನ ಮರಕ್ಕೆ ಸಿಡಿಲು ಹೊಡೆದು ತೆಂಗಿನ ಮರ ಕೆಲ ಕಾಲ ಬೆಂಕಿಯ ಕೆಂಪು ಕೆಂಡ ಹುರಿದು ಹೋಯಿತು. ಅಕ್ಕಪಕ್ಕದ ಮನೆಯವರು ದಿಗ್ಭ್ರಾಂತರಾದರು. ಆದರೆ ಅದೃಷ್ಟವಶ ಯಾವುದೇ ರೀತಿಯ ನಷ್ಟಹಾನಿ ಸಂಭವಿಸಿಲ್ಲ ಎಂದು ಸಮೀಪದ ಮನೆಯ ಮಹಡಿಯ ಮೇಲೆ ಕುಳಿತಿದ್ದ ಪ್ರತ್ಯಕ್ಷದರ್ಶಿ ಕರಿಯಪ್ಪ ಬೆಂಗಳೂರು ಮಾತನಾಡಿ, ಬಹಳ ಭಯಾನಕ ರೀತಿಯಲ್ಲಿ ಸಿಡಿಲು ನಮ್ಮ ಮನೆಯ ಪಕ್ಕದಲ್ಲಿ ಬಿದ್ದಿದ್ದು ನೋಡಿ ಒಂದು ಕ್ಷಣ ಮಾತೇ ಬರಲಿಲ್ಲ. ಇದು ನಿಜಕ್ಕೂ ಭಯಾನಕ, ಆದರೆ ಯಾವುದೇ ಅಪಾಯ ಸಂಭವಿಸಿಲ್ಲ ಎಂದು ಹೇಳಿದರು. ಹಾಗೆ ಹೆದ್ದಲದಿನಿಯ ಮುದುಕಣ್ಣ ಕುಂಬಾರ ಮನೆಯ ಮುಂದಿರುವ ತೆಂಗಿನ ಮರಕ್ಕೆ ಸಿಡಿಲು ಹೊಡೆದು ಅಲ್ಲಿಯೂ ಸಹ ತೆಂಗಿನ ಮರ ಸುಟ್ಟು ಕರಕಲಾಗಿದೆ. ಆದರೆ ದುರಂತ ಸಂಭವಿಸಿಲ್ಲ. ಕಾಲ ಸುಮಾರು 6:15 ಸುಮಾರಿಗೆ ಗುಡುಗು ಸಿಡಿಲು ಸಮೇತ ನಮ್ಮ ಮನೆಯ ಪಕ್ಕದ ಖಾಲಿ ಜಾಗ ಆದಂಥ ಶ್ರೀ ಹುಲಗಪ್ಪ ಬೋವಿ ಇವರ ಜಾಗದಲ್ಲಿರ್ತಕ್ಕಂಥ ತೆಂಗಿನ ಮರಕ್ಕೆ ಭಾರೀ ಸಿಡಿಲು ಬಿದ್ದು ತೆಂಗಿನ ಮರ ಕಂಪ್ಲೀಟು ಸುಟ್ಟು ಮತ್ತು ಅದೇ ಸಮಯಕ್ಕೆ ಜೋರಾದ ಮಳೆ ಗಾಳಿ ಬೀಸೋದ್ರಿಂದ ಅಲ್ಲಿರ್ತಕ್ಕಂಥ ಅಕ್ಕಪಕ್ಕದ ಜನರಿಗಾಗಲಿ ಮನೆಗಳಿಗಾಗಲಿ ಅಥವಾ ಯಾವುದೇ ಗುಡಿಸಲು ಬಣವೆಗಳಿಗೆ ಅಂಥ ಒಂದು ದೊಡ್ಡ ಅನಾಹುತನ ಆಗೋದನ್ನು ತಪ್ಪಿತು. ಅದೇ ರೀತಿಯಾಗಿ ಆ ಒಂದು ಸಿಡಿಲನ್ನು ಆ ಸಮಯದಲ್ಲಿ ಕಣ್ಣಾರೆ ನಾನು ಕಂಡಿರ್ತಕ್ಕಂಥ ದೃಶ್ಯವನ್ನು ನೋಡಿದಾಗ ನನಗೆ ಬಹಳ ಒಂದು ಹಾಹಾಕಾರವಾದಂಥ ಘಟನೆಯನ್ನು ತಪ್ಪಿದರ ಜೊತೆಗೆ ಇಲ್ಲಿ ಯಾವುದೇ ಘಟನೆ ಸಂಭವಿಸಿಲ್ಲ. ಆದರೆ ಏನೋ ಈ ಒಂದು ಒಳ್ಳೆಯ ಸಮಯ ಅಂದ್ಕೊಂಡು ಅದನ್ನು ನೋಡಿದ ನಾನೇ ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೆ.